ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಹಾ ಎಡವಟ್ಟೊಂದು ನಡೆದಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಆರ್ಸಿಬಿ ಮತ್ತು ಜಿಟಿ ಪಂದ್ಯದ ವೇಳೆ 240 ಸಿಸಿ ಕ್ಯಾಮೆರಾಗಳನ್ನು ಆಫ್ ಮಾಡಿದಂತಹ ಘಟನೆ. ನೋಡಿ, ಯಾವ ಕಾರಣಕ್ಕೆ ಕಿಡಿಗೇಡಿಗಳು ಹೀಗೆ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಬಯಲಾಗ್ತಾ ಇದೆ. ಸಂಬಳ ಕೊಡದೇ ಇದ್ದಿದ್ದಕ್ಕೆ ಕೋಪ ಬಂತು, ಹೀಗಾಗಿ ಸಿಸಿಟಿವಿಗಳನ್ನು ಆಫ್ ಮಾಡಿಬಿಟ್ವಿ ಅಂತ ಡಿಜಿಟಲ್ ಸೊಲ್ಯೂಷನ್ ಕಂಪನಿ ಸಿಬ್ಬಂದಿಗಳು ಹೇಳ್ಕೊಂಡಿರೋದ್ರ ಮಾಹಿತಿ ಸಿಗ್ತಾ ಇದೆ. ವಿಚಾರಣೆಗೆ ಬರುವಂತೆ ಪೊಲೀಸರು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ರು. ಈ ಬೆನ್ನಲ್ಲೇ ಏನಕ್ಕೆ ಹಿಂಗೆ ಮಾಡಿದ್ದಾರೆ ಅಂತ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾಗ ಸಂಬಳ ಕರೆಕ್ಟಾಗಿ ಕೊಟ್ಟಿರಲಿಲ್ಲ, ಹೀಗಾಗಿ ಪಾಠ ಕಲಿಸ್ಬೇಕು ಅಂತ ಈ ದಾರಿಯನ್ನು ಉಪಯೋಗಿಸಿದ್ರು ಅಂತ. ಬಟ್ ಇವ್ರು ಯಾರಿಗೋ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅಥವಾ ಯಾರ್ದೋ ಮೇಲಿನ ಸಿಟ್ಟಿಗೆ ಯಾರಿಗಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ, ಯಾರಾದರೂ ಒಳಗಡೆ ಇದ್ದವರು ಕೊಲೆಗಾರರಾಗಿದ್ದಿದ್ರೆ, ಇನ್ಯಾರಿಗೂ ಚುಚ್ಚಿದ್ದಿದ್ರೆ ಅಥವಾ ಹಲ್ಲೆಗಿಲ್ಲೆ ಆಗಿದ್ದಿದ್ರೆ, ಹೊಡೆದಾಡ್ಕೊಂಡಿದ್ದಿದ್ರೆ, ಪಿಕ್ ಪಾಕೆಟ್ ಆಗಿದ್ದಿದ್ರೆ ಯಾರು ಹೊಣೆ? ಉತ್ತರ ಹೇಗೆ ಸಿಗ್ತಾ ಇತ್ತು? ಸಾಕ್ಷಿ ಸಿಗೋಕ್ಕೂ ಮುಂಚೆನೇ ನಾಶ ಆಗ್ತಿರ್ಲಿಲ್ವಾ? ಹೆಂಗಿಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಯೋಚನೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಪೊಲೀಸರು ಈ ಪ್ರಕರಣದ ತನಿಖೆಯನ್ನು ಏನು ಮಾಡ್ತಾರೆ? ಮತ್ತು ಗಂಭೀರವಾಗಿ ಭದ್ರತಾ ಲೋಪ ಇದು. ಏನಾದರೂ ಚೂರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸ್ಟೇಡಿಯಂ ತುಂಬ ಇರ್ತಾರೆ. RCB ಮ್ಯಾಚ್ ಅಂತ ಹೇಳಿದ್ರೆ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಕಿಕ್ಕಿರಿದು ಸೇರಿರ್ತಾರೆ. ಯಾರು ಆ ಜೀವಗಳಿಗೆ ಯಾರು ಹಾಗಾದರೆ ಹೊಣೆ? ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ಏನಕ್ಕೆ ಹಿಂಗೆ ಮಾಡಿದ್ರು ಅನ್ನೋದ್ರ ಮೋಟಿವ್ ಏನೇನು ಗೊತ್ತಾಗ್ತಾ ಇದೆ ಪೊಲೀಸರಿಗೆ ತನಿಖೆಯಲ್ಲಿ ಅಂತ? ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರಾ ಸಿಬ್ಬಂದಿಗಳು? ಮಮತಾ ಇನ್ನೂ ಕೂಡ ಆರೋಪಿಗಳು ವಿಚಾರಣೆಗೆ ಹಾಜರಾಗಿಲ್ಲ. ಬದಲಾಗಿ ಕಬ್ಬನ್ ಪಾರ್ಕ್ ಪೊಲೀಸರು ಅವರನ್ನು ಸಂಪರ್ಕ ಮಾಡುವಂಥ ಕೆಲಸ ಮಾಡಿದಂಥ ವೇಳೆಯಲ್ಲಿ ಇಬ್ಬರು ಆರೋಪಿಗಳೇನಿದ್ರು, ಶ್ರೀನಿವಾಸು ಮತ್ತು ಅಬ್ದುಲ್ ಕಲಾಂ ಏನಿದ್ರು, ಅವರು IVS ಸೊಲ್ಯೂಷನ್ ಡಿಜಿಟಲ್ ಕಂಪ್ನಿ ಏನಿತ್ತು ಅದರಲ್ಲಿ ಕೆಲಸ ಮಾಡ್ತಿದ್ರು. ಈ ಕಬ್ಬನ್ ಏನು ಸ್ಟೇಡಿಯಂ ಒಳಗಡೆ CCTV ಅಳವಡಿಕೆ ಮಾಡುವಂಥದ್ದು ಮತ್ತು ಅಲ್ಲಿ ಕೇಬಲ್ ಅಳವಡಿಕೆ ಮಾಡುವಂಥದ್ದನ್ನ ಈ ಡಿಜಿಟಲ್ ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದಂಥ ಇಬ್ಬರು ಸಿಬ್ಬಂದಿಗಳೇನಿದ್ರು ಅವ್ರನ್ನ ಕಳೆದ ಎರಡು ತಿಂಗಳಿಂದ ಅವರನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿರೋದು. ಆ ನಿಟ್ಟಿನಲ್ಲಿ ಅವರಿಗೆ ಸಂಬಳ ನೀಡಿರಲ್ಲ. ಆ ಕಾರಣಕ್ಕಾಗಿ ಅವರು ಕೋಪಗೊಂಡು ತಮ್ಮ ಬಳಿ ಏನು ಒಳಗಡೆ ಹೋಗೋಕ್ಕೆ ಪಾಸ್ ಏನಿರುತ್ತೆ, ಆ ಪಾಸನ್ನು ಬಳಸಿ ನೇರವಾಗಿ ಸರ್ವರ್ ರೂಮ್ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ 240 CCTVಗಳನ್ನು ಕೂಡ ಅವರು ಆಫ್ ಮಾಡಿ ಹೋಗಿರುವಂಥದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಅವರಿಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ಕರೆಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿದ್ದಂಥ ವೇಳೆಯಲ್ಲಿ ಅವರು ಸಂಬಳ ಕೊಟ್ಟಿಲ್ಲ, ಅದೇ ಕಾರಣಕ್ಕಾಗಿ ನಾವು ಆಫ್ ಮಾಡಿದ್ದೀವಿ ಅನ್ನೋ ಮಾಹಿತಿಯನ್ನು ಅವರು ಹೇಳಿರುವಂಥದ್ದು. ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ರೀಸನ್ ಇದೆಯಾ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ 240 CC ಕ್ಯಾಮ್ರಾಗಳು ಏಕಾಏಕಿ ಆಫ್ ಆಗಿ ಆ ಸಂದರ್ಭದಲ್ಲಿ ಏನಾದರೂ ಅವಘಡ ಸಂಭವಿಸಿದರೆ ಯಾರು ಜವಾಬ್ದಾರಿ ಅನ್ನೋದು ಇಲ್ಲಿ ಸದ್ಯಕ್ಕಿರುವಂಥ ಪ್ರಶ್ನೆ. ಆ ನಿಟ್ಟಿನಲ್ಲೇ IVS ಡಿಜಿಟಲ್ ಸಂಸ್ಥೆ ಏನಿದೆ ಅದಕ್ಕೆ ನೋಟಿಸ್ ನೀಡುವಂಥ ಕೆಲಸವನ್ನು ಕೂಡ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡ್ತಾ ಇರುವಂಥದ್ದು. ಉಳಿದಂತೆ ಆರೋಪಿಗಳನ್ನು ಕಸ್ಟಡಿ ಪಡೆದ ನಂತರದಲ್ಲಿ ಬೇರೆ ಏನಾದರೂ ರೀಸನ್ ಇದೆಯಾ ಅಥವಾ ಬರೀ ಸಂಬಳ ಕೊಡ್ತಿದ್ದು ಒಂದೇ ಉದ್ದೇಶಕ್ಕೆ 240 CCTVಯನ್ನು ಆಫ್ ಮಾಡಿದ್ರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಉಮೇಶ್. ಒಟ್ಟಿನಲ್ಲಿ ಸಂಬಳದ ವಿಚಾರಕ್ಕೆ ಹೀಗೆ ಸಿಬ್ಬಂದಿಗಳು ಅತಿರೇಕಿಗಳಾಗಿ ವರ್ತಿಸಿದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ. ಬಟ್ ಇದು ಸುಳ್ಳ ಅಥವಾ ತಪ್ಪಿಸ್ಕೊಳ್ಳೋಕೆ ಹಿಂಗೇನಾದರೂ ಹೇಳ್ತಾ ಇದ್ದಾರೆ ಅವರಿಬ್ಬರು ಆರೋಪಿಗಳು ಅನ್ನೋದು ಇನ್ನೂ ಗೊತ್ತಾಗಬೇಕಾಗಿದೆ. ಆಮೇಲೆ ಆ ಕಂಪನಿಯವ್ರನ್ನ ಕೂಡ ಸಮನ್ಸ್ ಮಾಡಬೇಕಾಗತ್ತೆ.